ನಮ್ಮ ಮಮ್ಮಿಗೆ ಒಳ್ಳೆ ಆತ್ರ ಕಣಪ್ಪ. ನಾನು ತರ ಸೆಲೆಕ್ಟ್ ಮಾಡ್ಬೇಕು ಸುಮ್ಮನೆ ಬಟ್ ಇದನ್ನ ನಾನ್ ಕೊಡಿಸ್ತಾ ಇದ್ದೀನಿ. ನಂಗೆ ಗೊತ್ತಿಲ್ಲ ಅಂದ್ರೆ ನಂಗೆ ಕರ್ಕೊಂಡು ಹೋಯ್ತಾ ಆರ್ತೀನಿ ಸುಮ್ಮನೆ. ಬೆಸ್ಟ್ ಕಲರ್ ತೋರಿಸಿ, ಬೆಸ್ಟ್ ಡಿಸೈನ್ ತೋರಿಸಿ. ಒಂದೊಂದು 500 ರೂಪಾಯಿ ಇಲ್ಲಿ ಗಂಟೆ ಅದರಲ್ಲಿ ಏನ್ ಮಾಡ್ತಾ ಇದೀವಿ ಇವತ್ತು? 4-5 ಅಂಗಡಿನ ನೋಡ್ಬೇಕು ಅಂತ ಪ್ಲಾನ್ ಮಾಡ್ಕೊ ಬಂದ್ಬಿಟ್ಟು ನಮ್ಮ ಮಮ್ಮಿ ಒಂದ್ ಅಂಗಡಿಲೇ ಫುಲ್ ಸುಸ್ತಾಗ್ಬಿಟ್ಟವ್ರೆ. ಕೊಡ್ತೀನಿ ನಿಮ್ಗೆ ಯಾವ್ದು ಬೇಕೋ ಕಲ್ಲು ನೋಡ್ಕೊಂಬ. ಗುಡ್ ಮಾರ್ನಿಂಗ್ ಗೈಸ್. ಸೊ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಆ್ಯಂಡ್ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನನ್ನ ಮತ್ತು ನನ್ನ ಮಮ್ಮಿಯ ಫುಲ್ ಲೈಫ್ ಸ್ಟೈಲ್ ವ್ಲಾಗ್ಸ್ಗಳು ಮತ್ತು ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಳು, ಆಲ್ ಕಾಮಿಡಿ ರೀಲ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ. ಸೊ ಆ್ಯಕ್ಚುಲಿ ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂತ ಅಂದರೆ, ನಮ್ಮ ಮಮ್ಮಿನ ಕರ್ಕೊಂಡು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಫಾರ್ ಶಾಪಿಂಗ್. ಸೊ ಹೋಗೋಣ, ಫುಲ್ ಮಸ್ತ್ ಮಾಡೋಣ, ಮಜಾ ಮಾಡೋಣ. ಸೊ ನೋಡೋಣ ಎಷ್ಟು ಸ್ಪೆಂಡ್ ಮಾಡ್ತೀವಿ, ಏನೇನು ತಗೋತೀವಿ, ಅವ್ರಿಗೆ ಬೇಕಾಗಿರೋ ಅಂತ ಡ್ರೆಸ್ಸಸ್ಸು ಎಲ್ಲ ಸಿಗುತ್ತಾ ಎಲ್ಲ ಚೆಕ್ ಮಾಡೋಣ. ಲೆಟ್ಸ್ ಗೋ. ಸೊ ಇವಾಗ ಈ ಥರ ಔಟ್ಫಿಟ್ನ ಹಾಕೊಂಡು ರೆಡಿ ಮಾಡ್ಕೊ. ಹೌಸ್ ಮೈ ಲುಕ್. No comments. No comments. ಮಮ್ಮಿ ಮಮ್ಮಿ ಬನ್ನಿ, ಹೇಳಿ ಏನ್ ಮಾಡ್ತಾ ಇದೀವಿ ಇವತ್ತು? ಅದೇನ್ ಮಾಡ್ತಾ ಇದೀವಿ ಹೇಳಿ ಆಯ್ತು. ಸೊ ಗೈಸ್, 9 ಗಂಟೆ ಹೊರಡೋಣ ಅಂತ ಹೇಳಿದ್ದು, 8:15 ನಾನು ರೆಡಿಯಾಗಿ ಆಚೆಗೆ ಬಂದಿದ್ದೀನಿ. ಊಟ ಮಾಡಿಲ್ಲ, ಇನ್ನು ಬೇಗ ಬಂದಿಲ್ಲ, ರೆಡಿ ಆಗಿಲ್ಲ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊ ಕೂತವ್ರೆ. ಏನು ಹೇಳೋಣ ಇವಾಗ ನಾನು, ಇನ್ನ ಅರ್ಧ ಗಂಟೆ ಐತೆ. ಚೆನ್ನಾಗಿ ತಿಂದ್ಬಿಟ್ಟು ಎದ್ದು ಹೋಗ್ಬೋತಾನೆ ಈಗ. ಹೇಳಿ ಇವ್ರಿಗೆ ಗೊತ್ತು, ನೀವೇ ಹೋಗೋಣ ನಡೀರಿ. ಸರಿ ಸರಿ. ಸೊ ಗೈಸ್, ನಮ್ಮ ಮಮ್ಮಿ ಅಂತೂ ಒಂದು ವಾರದಿಂದ ಸುಮಾರು ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಒಂದಷ್ಟು ಲೊಕೇಶನ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡವ್ರೆ. ಅಲ್ಲಿಗೆಲ್ಲ ಇವತ್ತು ಹೋಗೋಣ, ಇವತ್ತು ಕರ್ಕೊಂಡು ಹೋಗೋಣ ಅಂತ ರೆಡಿ ಆಗವ್. ನೀವು ಹತ್ತತ್ರ ಒಂದು 3-4 ಅಂಗಡಿ ನೋಡಿದ್ದೀರಾ, 4-5 ಅಂಗಡಿನೇ ನೋಡಿದ್ದೀರಾ ಅನ್ಸುತ್ತೆ. ಸುಮಾರು ರೀಲ್ಸ್ಗಳು ಕಳ್ಸವ್ರೆ. ಅದನ್ನೆಲ್ಲ ನೋಡ್ಕೊಂಡು ಆ ಡ್ರೆಸ್ನ ಹುಡುಕೊಂಡು ಇವತ್ತು ಫುಲ್ ಸ್ಟ್ರೀಟ್ ಶಾಪಿಂಗ್ ಮಾಡೋಣ. ನೋಡೋಣ ಅದು ಏನೇನು ತಗೋತಾರೆ, ಎಷ್ಟೆಷ್ಟು ತಗೋತಾರೆ, ಎಷ್ಟು ಬಾರ್ಗಿನ್ ಮಾಡ್ತಾರೆ, ಅವ್ರಿಗೆ ಅದೆಷ್ಟು ತಲೆ ಕೆಡಿಸ್ತಾರೆ, ನನಗೆ ಅದೆಷ್ಟು ತಲೆ ಕೆಡುತ್ತೆ ಎಲ್ಲ ನೋಡೋಣ. ಫುಲ್ ಸುತ್ತಾಕೊಂಡು ಬರೋಣ, ಫುಲ್ ಎಂಜಾಯ್ ಮಾಡೋಣ. ಓಕೆ ಆಯ್ತು, ನಡಿ ಎದ್ದು. ಸರಿ. ಈ ಬಿಸಿಬೇಳೆ ಭಾತ್ನ ನಾನು ಬೇಡ ಬೇಡ ಅಂತ ಹೇಳಿ ಸುಮಾರು ದಿನದಿಂದ ತಪ್ಪಿಸಿದ್ದೋ ಗೈಸ್. ಆದ್ರೂ ನಮ್ಮ ಮಮ್ಮಿಗೆ ಅದೇನು ಬಿಸಿಬೇಳೆ ಭಾತ್ ಗೈಸ್, ಅದನ್ನ ತಿಂದರೆ ಹೊಟ್ಟೆನೂ ತುಂಬಲ್ಲ, ಬೇಗ ಮತ್ತೆ ಹೊಟ್ಟೆನೂ ಅಷ್ಟು ಬಿಡುತ್ತೆ. ಅದು ತಿಂತಾ ಇದ್ರೆ ಸ್ವಲ್ಪಕ್ಕೆ ಹೊಟ್ಟೆನೂ ತುಂಬೋಗುತ್ತೆ, ಆದರೆ ತಿಂದಂಗೆ ಅನ್ಸಲ್ಲ. ಅದೇನೋ ಒಂಥರ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು, ಹೇಳಿದ್ರೆ ಅರ್ಥನೇ ಮಾಡ್ಕೊಳಲ್ಲ. ಸೊ ಏನೋ ಮಾಡೋರಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ತಿನ್ಕೊಂಡು ಎದ್ದು ಹೊರಟೋ. ಅದಾದ್ಮೇಲೆ ಬಸ್ ಸ್ಟ್ಯಾಂಡಲ್ಲಿ ವಿಡಿಯೋ ಮಾಡೋಣ ಅಂತ ತೆಗೆದ್ರೆ ನಮ್ಮ ಮಮ್ಮಿ ಮತ್ತೆ ಬಸ್ ಸ್ಟ್ಯಾಂಡಲ್ಲೇ ಮಾಡಬೇಕು, ಬ್ಲಾಗ್ ಮಾಡೋಣ ಅಂತ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡು ಆಚೆ ಈಚೆ ಅಂತ ಯೋಚನೆ ಮಾಡ್ತಾರೆ ಗೈಸ್. ನೋಡಿ ಏನು ಹೇಳೋಣ, ಬಸ್ ಏನಾದ್ರು ಹೇಳ್ಬೇಕಿತ್ತ? ಹೇಳ್ಬೇಕು, ಏನಂತ? ರೌಡಿ ತರ ಡ್ರೆಸ್ ಮಾಡ್ಕೊ ಬಂದವನಿ ಅಂತ. ರೌಡಿ ಆಕ್ಚುಲಿ ಬರೀ ನಿಮಗ್ ಮಾತ್ರ ರೌಡಿ, ಇದೇನು ಚೆನ್ನಾಗಿಲ್ವಾ ಗೈಸ್? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಇದು ಯಾವ್ದು ನೋಡು, ಯಾವ್ದು ಆದ್ರೆ ಹೆವಿ ದೊಗ್ಲೆ ಐತೆ ಗೈಸ್ ಅಷ್ಟೇ. ಯಾವಾಗ್ಲೂ ಹೇಳಿದ್ನಲ್ಲ ಹಂಗೆ ಫುಲ್ ರಿಲ್ಯಾಕ್ಸ್ಡ್ ಹೋಗ್ಬಿಟ್ಟು ಇದು ಹೆಂಗ್ ಬಂದೈತೆ ಹೆಂಗೆ ಏನು ಅಂತ ಗೊತ್ತಿಲ್ಲ. ಸುಮ್ಮನೆ ನಮ್ಮ ಮಮ್ಮಿ ಮಾತ್ರ ರೌಡಿ ರೌಡಿ ಅಂತ ಹೇಳ್ತಾನೆ ಅವ್ರೆ. ಸೊ ಇವಾಗ ನಾವಿಲ್ಲಿ ಬಸ್ ಹತ್ಕೊಂಡು ಬೆಂಗಳೂರು ಕಡೆ ಹೊರಟ್ವಿ.
ಆದರೂ ಜನಗಳಂತೂ ಹೆವಿ ಇದ್ರು. ಇದ್ರ ಮಧ್ಯೆ ನಮಗೆ ಸೀಟ್ ಸಿಗ್ತೀರಾ ನಾನು ನಮ್ಮ ಮಮ್ಮಿ ಬೇರೆ ಬೇರೆ ಕಡೆ ಕೂತ್ಕೊಂಡಿದ್ದಾಯಿತು. ಆ್ಯಂಡ್ ಫೈನಲಿ ಬೆಂಗಳೂರು ಸ್ಯಾಟಲೈಟ್ಗೆ ಬಂದು ಇಳ್ದಿದ್ದಾಯಿತು. ಆಮೇಲೆ ಇಲ್ಲಿಂದ ಮೆಜೆಸ್ಟಿಕ್ಗೆ ಹೋಗೋಣ ಅಂತ ಬಸ್ ಸ್ಟ್ಯಾಂಡ್ಗೆ ಹೋಗಿ ನಿಂತ್ಕೊಂಡ್ರೆ ನಮ್ಮ ಮಮ್ಮಿಗೆ ಏನು ಅನ್ನಿಸ್ತೈತೆ ಗೊತ್ತಾ? ಬಿಸಿಲು ತಡೆಯಕ್ ಆಯ್ತಾ ಇಲ್ಲ ಅನ್ನಿಸ್ತಾ ಇದೆ. ಆಯ್ತು, ಆಮೇಲೆ ಬೇಗ ಬಸ್ ಬಂದ್ರೆ ಸಾಕಪ್ಪ ಅನ್ನಿಸ್ತಾ ಇದೆ. ಸೊ ನಮ್ಮ ಮಮ್ಮಿ ಕೇಳ್ತಿದ್ದಂಗೆ ಆ ಬಸ್ ಬಂದೇ ಬಿಡ್ತು. ಸೊ ಬಸ್ ಹತ್ ಕೂತ್ಕೊಂಡು ಅಲ್ಲೇ ವಿಡಿಯೋ ಮಾಡ್ತಾ ನಮ್ಮ ಮಮ್ಮಿಗೆ ಏನಾದ್ರು ಮಾತಾಡಿ ಮಮ್ಮಿ ಅಂತ ಅಂದ್ರೆ ಫುಲ್ ಶೈ ಎಲ್ಲ ಮಮ್ಮಿ ಅಂತ ಏನ್ ಮಾತಾಡೋದು ಏನ್ ಬಿಡೋದು ಏನು ಗೊತ್ತಾಗ್ತಿಲ್ಲ ಅವ್ರಿಗೆ. ಗಾಡಿ ಮುಟ್ಬೇಕು ಯಾರು ಏನ್ ಅನ್ಕೋತಾರೋ ಅಂತ ಸುತ್ತಮುತ್ತ ನೋಡ್ಕೊಂಡು ಫೋನ್ ನೋಡ್ಬೇಕು. ಹಿಂಗೆ ಮಾತಾಡ್ಕೊಂಡು ಫೈನಲಿ ನಾವು ಮೆಜೆಸ್ಟಿಕ್ ಬಂದಿಲ್ದು. ಆದ್ರೆ ಇಲ್ಲಿಂದ ಚಿಕ್ಕಪೇಟೆಗೆ ಹೋಗೋ ದಾರಿ ಕನ್ಫ್ಯೂಸ್ ಆಗ್ಬಿಟ್ಟೈತೆ. ನಂಗೆ ಗೊತ್ತಿಲ್ಲ ಅಂದ್ರೆ ನಂಗೆ ಕರ್ಕೊಂಡು ಹೋಯ್ತಾ ಇರ್ತೀನಿ ಸುಮ್ಮನೆ. ಗೊತ್ತಿಲ್ಲ ಅಂದ್ರೆ ಸುಮ್ನೆ ಹೋಯ್ತಾ ಇರೋದು. ಹೋಯ್ತಾ ಇರೋದೆ, ಕರ್ಕೊಂಡು ಹೋಯ್ತಾ ಇರೋದೆ. ಇರಿ ಇರಿ, ಓಡ್ಬೇಡಿ. ಗೊತ್ತಾಗ್ಬೇಕಾಗಿತ್ತು. ಅಯ್ಯ ಓಡ್ಕೊಂಡು ಯಾಕೆ ಓಡ್ಬೇಕು? ನಮ್ಮ ಮಮ್ಮಿಗೆ ಒಳ್ಳೆ ಆತ್ರ ಕಣಪ್ಪ. ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದ್ಬಿಟ್ಟು ಓಡ್ಗಿಡ್ಕೊಂಡು ಹೋಗಿ ಆ ಬಸ್ನ ಸುಮ್ಮನೆ ಸೀದಾ ನುಗ್ಗಿ ಯಾಕೆ ಬೇಕಾವೆಲ್ಲ? ನನ್ ಮಗ ಅವನೇ ಅನ್ನೋ ಧೈರ್ಯ. ಅದಕ್ಕೆ ನಾನೇ ತಡೆದು ನಿಲ್ಸ್ಕೊಂಡು ನಿಧಾನಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಅದಕ್ಕೆ ಮಗನ್ ಮಾತನ್ನ ಸ್ವಲ್ಪ ಕೇಳ್ಬೇಕು ಅವಾಗ ಅವಾಗ. ಇವಾಗ ಯಾರ ಮಾತು ಕೇಳ್ತಾ ಇದ್ದೀನಿ? ಅಲ್ಲ ಹೇಳಿತ್ತು ಅದನ್ನೇನೆ, ಅದಕ್ಕೆ ಕೇಳ್ಬೇಕು. ಸೊ ಇವಾಗ ನಾವು ಚಿಕ್ಕಪೇಟೆ ಬಂದಿದ್ದೀವಿ ಗೈಸ್. ಇದರಲ್ಲಿ ಇವಾಗ ನೋಡ್ಕೊಂಡಿರೋದ್ರಲ್ಲಿ ಒಂದ್ ಅಂಗಡಿಗೆ ಫಸ್ಟ್ ಹೋಗ್ತಾ ಇದೀವಿ. ಆ ಅಂಗಡಿನ ಹುಡ್ಕೊಂಡು ಹೋಗೋ ದಾರಿಲಿ ನಮ್ಮ ಮಮ್ಮಿಗೆ ಸೈಡ್ ಅಂಗಡಿಗಳು ಬೇರೆ ಸಿಕ್ಬಿಡ್ತು. ಸೊ ಅಲ್ಲಿಗೂ ಒಂದೊಂದು ವಿಸಿಟ್ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು. ಸೊ ನಮ್ಮ ಮಮ್ಮಿ ಅಲ್ಲಿ ನೋಡ್ತಾ ಇರಲಿ, ನಾನು ನಿಮಗೆ ಚಿಕ್ಕಪೇಟೆ ತೋರಿಸ್ತೀನಿ ಬನ್ನಿ. ಸೊ ಫೈನಲಿ ನಮ್ಮ ಮಮ್ಮಿ ಅಂಗಡಿಗೆ ಬಂದು ಬಟ್ಟೆಗಳೇನೋ ನೋಡೋಕೆ ಶುರು ಮಾಡಿದ್ರು. ಆದರೆ ಯಾವುದು ನಮ್ಮ ಮಮ್ಮಿಗೆ ಇಷ್ಟ ಆಗಲಿಲ್ಲ. ಇದು ಕಲರ್ ಚೆನ್ನಾಗಿದೆ, ಡಿಸೈನು ಪರವಾಗಿಲ್ಲ ಚೆನ್ನಾಗಿದೆ. ಇದರಲ್ಲಿ ಎಲ್ ಸೈಜ್ ಕೊಡಿ. ಕಲರ್ ಸೇಮ್ ಐತಲ್ಲ, ಸೇಮ್ ಎಕ್ಸೆಲ್ ಎಲ್ ಇದು ಚೆನ್ನಾಗಿದೆ. ಎಲ್ಲಿ ಸರಿ ತಗೊಂಡಿದ್ದೆ. ಅವಾಗಲೇ ವಿಡಿಯೋದಲ್ಲಿ ನೋಡಿದ್ದು ಇದನ್ನ ನೋಡಿ, ಇದು ಚೆನ್ನಾಗಿದೆ. ಹೋದ್ರೆ ಇದ್ರಗ ಎಕ್ಸೆಲ್ ಬೇಕಾ ನಿಮ್ಗಾದ್ರೆ? ಸರಿ, ಎಕ್ಸೆಲ್ ಇಸ್ಕೊಡಿ ನೋಡಿ, ಅದು ಚೆನ್ನಾಗಿದೆ. ಕೊಡ್ತೀನಿ ಅಕ್ಕ, ನಿಮ್ಗೆ ಯಾವ್ದು ಬೇಕೋ ಕಲ್ಲೇ ನೋಡ್ಕೊಂಬ. ನಾನು ನಿಮ್ಮ ಹತ್ರನೇ ತಗೊಂಡು ನೋಡ್ದೆ ಅಲ್ವಾ? ತಗೊಳ್ಳಿ ನೋಡಿ, ಅದ್ರಲ್ಲಿ ನೋಡಿ ಅದು ಏನಿಲ್ಲ ನೋಡಿ. ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಯಾಕೆ ಇಷ್ಟ ಆಗಲಿಲ್ಲ ಅಂತಂದರೆ, ಅವ್ರು ಮೊದಲು ಫುಲ್ ಇಂಟ್ರೆಸ್ಟಿಂದ ಸರಿಯಾಗಿ ತೋರಿಸ್ತಾ ಇರಲಿಲ್ಲ. ನಮ್ಮ ಮಮ್ಮಿ ನೋಡೋ ಗಂಟ ನೋಡಿ ಸಿಟ್ಟು ಬಂದು ಎದ್ದು ಹೋಗೋಕೆ ಶುರು ಮಾಡಿದ್ರು. ಆಗ ಬಂದು ಅವರು ಇಂಟ್ರೆಸ್ಟಿಂದ ತೋರ್ಸೋಕೆ ಶುರು ಮಾಡಿದ್ರು. ಸೊ ಅದಾದಮೇಲೆ ಒಂದಷ್ಟು ನೋಡಿ ನಮ್ಮ ಮಮ್ಮಿನೂ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದರು. 4-5 ಅಂಗಡಿನ ನೋಡ್ಬೇಕು ಅಂತ ಪ್ಲಾನ್ ಮಾಡ್ಕೊ ಬಂದ್ಬಿಟ್ಟು ನಮ್ಮ ಮಮ್ಮಿ ಒಂದ್ ಅಂಗಡಿಲೇ ಫುಲ್ ಸುಸ್ತಾಗ್ಬಿಟ್ಟಾರೆ. ಸಾಕ್ ಅನ್ಸ್ಬಿಟ್ಟೈತೆ ನಮ್ಮ ಮಮ್ಮಿ, ಒಂದ್ ಅಂಗಡಿಲೇ ನೋಡ್ಬಿಟ್ಟಾನೆ. ಇವಾಗ ಯಾವ್ದೋ ಇನ್ನೊಂದ್ ಅಂಗಡಿ ನೋಡ್ತೀನಿ ಅಂತಾರೆ, ನೋಡೋಣ ಏನ್ ಮಾಡ್ತಾರೆ. ಸೊ ಇದು 2ನೇ ಅಂಗಡಿ. ಇಲ್ಲೂ ಕೂಡ ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಯಾವುದೋ ಅಂತ ಇಂಟ್ರೆಸ್ಟಿಂಗ್ ಬರುವಂಥದ್ದು, ಇಷ್ಟ ಆಗುವಂಥದ್ದು ಹಾಕ್ತಿರ್ಲಿಲ್ಲ ಅವರು. ಆದರೆ ಆಮೇಲೆ ಆ ಥರ ತೋರಿಸಿ ಈ ಥರ ತೋರಿಸಿ ಅಂತ ಹೇಳಿ ಕೇಳಿದ್ಮೇಲೆ ಅವರು ಹಾಕಕ್ಕೆ ಶುರು ಮಾಡಿದ್ರು. ಒಂದೊಂದು 500 ರೂಪಾಯಿ ಇಲ್ಲಿ ಗಂಟೆ ಹಾಕ್ಬಾರ್ದು ಅದರಲ್ಲಿ.
ಇದು ನೋಡಿ, ಯಾಕೋ ಮೂಡ್ ಆಫ್ ಆಗಿದ್ದೀರಾ ಅನ್ಸ್ತೈತಪ್ಪ. ಏಕೆ ನಾನು ಇರ್ಬೇಕಾದ್ರೆ ಯಾಕೆ ಇಷ್ಟೊಂದು ಮೂಡ್ ಆಫ್? ನೀನ್ ಇದೆಯಲ್ಲ, ನನ್ಗೆ ಯಾಕೆ ಮೂಡ್ ಆಫ್? ಮತ್ತೆ ಮೂಡ್ ಆಫ್ ಆಗಿ ಮಾತಾಡ್ತಾ ಇದ್ದೀರಿ? ನಂಗೆ ಯಾವ್ದು ಸರಿ ಅಂತ ಸಿಗ್ತಾನೆ ಇಲ್ವಲ್ಲ, ಅದಕ್ಕೆ ಮೂಡ್ ಆಫ್. ಸರಿ ಅನ್ಸದ್ ಸಿಕ್ಕಿಲ್ಲ ಅಂದೇನೆ ಇಷ್ಟು. ಕಲೆಕ್ಷನ್ ಸರಿ ಸಿಗ್ತಾರಲ್ವಲ್ಲ, ಕಲರ್ ಸಿಗಿ ಇದ್ರಲ್ಲಿ. ಕಲರ್ ಐತಾ? ಇಲ್ಲ, ಎತ್ಕೊಳ್ತೀನಿ. ಇದಿಲ್ಲ. ನಾನು ತರ ಸೆಲೆಕ್ಟ್ ಮಾಡ್ಬೇಕು ಸುಮ್ಮನೆ ಅದೇ. ಇದ್ ನೋಡಿ, ನಂಗೇನಿದೆ ಇಷ್ಟ ಅಷ್ಟೇ ಆಗ್ಲಿಲ್ಲ. ಬೇಸ್ಟ್ ಕಲೆಕ್ಷನ್ ಫಸ್ಟ್ ಇವಾಗಲೇ ಬಂದಿರೋದು ಅನ್ನೋ ಥರದ್ದು ಯಾವ್ದಾದ್ರು ಇದ್ರೆ ನಂಗೆ ಒಂದ್ 2 ಪೀಸ್ ಎಲ್ಲ ಇರೋ ಬೆಸ್ಟ್ ಕಲರ್ ತೋರಿಸಿ, ಬೆಸ್ಟ್ ಡಿಸೈನ್ ತೋರಿಸಿ. ನಾನು ಓಪನ್ ಮಾಡಿ ತೊಂದರೆ ಕೊಟ್ಟಿಲ್ಲ ನಾನು. ಅಲ್ಲ ಗೈಸ್, ನಾನು ಅಂಗಡಿಗೆ ಹೋಗಿ ಏನಾದ್ರು ಸೆಲೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಏನಾದ್ರು ಕೇಳಿದ್ರೆ ನಂಗೆ ಗೊತ್ತಿಲ್ಲ, ನಿನ್ ಸೆಲೆಕ್ಷನ್ ಬಿಟ್ಟಿದ್ದು ಬೇಕು ಸೆಲೆಕ್ಟ್ ಮಾಡ್ಬೇಕು, ಯಾವ್ದೋ ಒಂದು ಸೆಲೆಕ್ಟ್ ಮಾಡ್ಬೇಕು, ಎದ್ದು ಗೊತ್ತಾ ಇರ್ಬೇಕು ಅಷ್ಟೇ, ಹಂಗೆ ಹಿಂಗೆ ಅಂತ ಅಂತಾರೆ. ಇವಾಗ ಇವ್ರು ಡ್ರೆಸ್ ಸೆಲೆಕ್ಷನ್ ಗಳಿಗೆ ನನಗೆ ಕೇಳ್ತಾರೆ, ಇದಿಲ್ಲ ತಗೊಳ್ಳ, ತಿನ್ನೋಲ್ಲ, ಬೇಕಾಗಿದೆ. ಅಲ್ಲ ಅದ್ ಬೇಕೋ ಬೇಡ ಅಂತ ನಾನು ಹೆಂಗೆ ಅದ್ ಯಾವ್ದೋ ಒಂದು ಡ್ರೆಸ್ ಎತ್ಕೊಂಡ್ಬಿಡ್ತಾರೆ, ಮಾಡ್ಬೇಕು ನೀನು. 650 ತಗೊಳ್ಳ ಅದಕ್ಕೆ 650 ಕೊಡ್ಬೋದ ಇಲ್ವಾ ನನ್ಗೆ ನಾನು ಹೆಂಗೆ ಹೇಳಿ, ನಾನು ಸೆಲೆಕ್ಟ್ ಮಾಡ್ಬೋದು ಅಷ್ಟೇ. ಯಾವ್ದು ಸೂಟ್ ಆಯ್ತದೆ ಅದನ್ನ ಇದನ್ನ ತೋರ್ಸ್ಬಿಟ್ಟು ಇದು ನಂಗೆ ತರ ಕಾಣಿಸ್ತದ ನೋಡು ಅಂತ ಕೇಳಿದ್ರೆ ಇದು ಚೆನ್ನಾಗೈತೆ ಇಲ್ಲ ಹೇಳ್ಬೋದು. ಇದು ಬೇಕಾ, ಇದು ತಗೊಳ್ಳ, ನೀವು ಟೈಮ್ ಅವಾಗ ಸೇರ್ ತೀರ್ಸ್ಕೊತೀನಿ. ನಿಮ್ ಟೈಮ್ ಬಂದಾಗ ನೀವೆಲ್ಲ ತೋರ್ತಿರೋದಕ್ಕೆ ಇವಾಗ ನಾನ್ ತೋರಿಸ್ತಾ ಇರೋದು. ಅವ್ರವ್ರದ್ದು ಏನೇನೋ ಮಾತಾಡ್ಕೊಂಡು ಬಾರ್ಗೇನಿಂಗ್ ಮಾಡ್ಕೊಂತವ್ರೆ ಗೈಸ್. ಹೆಂಗೆ ನಂತ ಅಷ್ಟು ದೂರದಿಂದ ಬಂದಿದ್ದೀವಿ, ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಹಂಗೋ ಹಿಂಗೋ ನಮ್ಮ ಮಮ್ಮಿಗೆ ಒಂಚೂರು ಮೂಡಿಗೆ ಬತ್ತು. ಹುಟ್ಟಿ ಬಂದಾಗ ಗ್ರೀನ್ಗಳು ಈ ಫುಲ್ ಇದು ಎತ್ಕೊಳ್ಳಿ ಸುಮ್ಮನೆ. ಬಂಗಾರ ನೋಡ್ಬೇಕು, ನಂದೇನ್ ಸಿಗ್ತದ ಇಲ್ವೋ ಗೊತ್ತಿಲ್ಲ. ಇಲ್ಲಿ ನೋಡಿ 150 ನೋಡಿ. ಯಾಕೆ ಚೆನ್ನಾಗಿರ್ಲಿಲ್ವಾ? ಅಲ್ಲಿಂದ ಸೀದಾ ನಮ್ಮ ಬಂಗಾರಿ ಬಟ್ಟೆಗಳ ಕಡೆ ಬಂದ್ವಿ. ಆದ್ರೆ ಆಕ್ಚುಲಿ ನಾವು ಯಾವ್ದೇ ರೀತಿ ಅಂಗಡಿಗಳು ನೋಡ್ಕೊಂಡು ಹೋಗ್ತಾ ಇದ್ದಿದ್ರಿಂದ ಅಲ್ಲಿ ಯಾವ್ದೋ ಒಂದ್ ಅಂಗಡಿ ಸಿಕ್ತು ಅಂತ ಹೋದ್ವಿ. ಅಲ್ಲಿ ಏನ್ ಅಂತ ದೊಡ್ಡ ಕಲೆಕ್ಷನ್ಸ್ ಅಂತ ಇರ್ಲಿಲ್ಲ. ಇದಕ್ಕಿಂತ ಇದು ಚೆನ್ನಾಗೈತೆ, ಮಹಾರಾಷ್ಟ್ರ ಸೈಡ್ ಹಾಕ್ತಾರಲ್ಲ ಆ ತರ. ಫಸ್ಟ್ ನೋಡಿದ್ ನಾನು 4 ಬಟ್ಟೆನಲ್ಲಿ 1-2 ಬಟ್ಟೆ ಇಷ್ಟ ಆಗೋಯ್ತು. ಸೊ ಅದನ್ನೇ 1-2 ಎತ್ಕೊಂಡು ಸೀದಾ ಬಂದ್ಬಿಟ್ವಿ. ಅಂಡ್ ಯಾವ್ಯಾವ ಬಟ್ಟೆ ತಗೊಂಡು ಅನ್ನೋದನ್ನ ವಿಡಿಯೋ ಕೊನೆಯಲ್ಲಿ ತೋರಿಸಿದೀನಿ, ವಿಡಿಯೋ ಎಂಡ್ ವರ್ಗು ನೋಡಿ. ಹಾಗೆ ಬರ್ತಾ ನನಗೆ ಅಂತ ಒಂದು ಇಲ್ಲಿ ಜಾಕೆಟ್ ತಗೊಂಡೋ ಗೈಸ್. ಆದ್ರೆ ಇದ್ರದ್ದು ಒಂದು ಟ್ರಾಜಿಡಿ ಇದೆ. ಅದೇನಪ್ಪ ಅಂತಂದ್ರೆ ಅವರು ಇದಕ್ಕೆ ಒಂದು ಪ್ರೈಸ್ ಹೇಳಿದ್ರು ಅಂಡ್ ನಾವು ಅದಕ್ಕೆ ನೆಗೋಷಿಯೇಟ್ ಮಾಡಿ ಇನ್ನೊಂದು ಪ್ರೈಸ್ ಹೇಳಿದ್ವಿ. ಅದು ನಾವು ಹೇಳ್ತಿದ್ದಂಗೆ ಹ್ಞೂ ಅಂತ ಒಪ್ಕೊಬಿಡೋದ. ಛೇ, ಆಮೇಲೆ ನಮ್ಗೆ ಅನ್ನಿಸ್ತು ಇನ್ನೂ ಚೂರು ಕಮ್ಮಿ ಹೇಳಿದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ. ಬಟ್ ಏನು ಮಾಡೋದು, ಹೇಳ್ಬಿಟ್ಟಿದ್ದೀವಿ, ಇವಾಗ ತಗೊಂಡು ಹೋಗ್ಬೇಕಲ್ಲ ಅಂತ ತಗೊಂಡು ಬಂದ್ವಿ ಅಷ್ಟೆ. ಹಾಗೆ ಲಾಸ್ಟಲ್ಲಿ ಒಂದು ರೈನ್ ಕೋಟ್ ತಗೊಂಡ್ವಿ. ಬಂಗಾರಿ ಬಟ್ಟೆಗಳು ಚೆನ್ನಾಗೈತೆ, ಇಷ್ಟ ಆಯ್ತು ಈ ಸಲ.
ಆಮೇಲೆ ನೀನ್ ತಗೊಂಡಲ್ಲ 3-4 ಶರ್ಟು. ಹಾ, ಆ ಶರ್ಟ್ಗಳು ಇಷ್ಟ ಆಯ್ತಾ? ಶರ್ಟ್ ಇಷ್ಟ ಆಯ್ತು. ಆಮೇಲೆ ನಮ್ಮ ಬಟ್ಟೆಗಳು ಬ್ಯಾಲೆನ್ಸ್ ಓಕೆ ಅನ್ನೋ ಥರ ಐತೆ. ಮನೆಗೆ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿದ್ಮೇಲೆ ಹೇಳ್ತೀನಿ. ಸೊ ಫೈನಲಿ ಇಲ್ಲಿಗೆ ನಮ್ಮ ಚಿಕ್ಕಪೇಟೆ ಶಾಪಿಂಗ್ ಮುಗೀತು ಗೈಸ್. ಸೊ ಇಷ್ಟೆಲ್ಲ ತಗೊಂಡಿದ್ದೀವಿ. ನಾನೇನು ನೋಡಿಲ್ಲ ತಗೊಳ್ಳಲ್ಲ ಅಂದ್ಬಿಟ್ಟು 1-2 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ತಗೊಂಡು ಹೆಂಗೋಯ್ತವನೇ ನೋಡಿ. ಆ್ಯಂಡ್ ಆಮೇಲೆ ಅಲ್ಲಿಂದ ಹೊರಟು ಊಟ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ಹೊರಟ್ವಿ. ಆ್ಯಂಡ್ ಅಗೇನ್ ಅದೇ ರೋಡು, ಅದೇ ಬಸ್ಸು, ಅದೇ ಜನ. ಸೊ ನೋಡಿ ಗೈಸ್, ಈ ಸರ್ತಿ ಆ್ಯಕ್ಚುಲಾಗಿ ನಮ್ಮ ಮನೇಲಿ ಯಾವುದು ಗಂಡು ಪಾಪು ಇಲ್ಲ. ನಮ್ಮ ಬಂಗಾರಿನೇ ಫುಲ್ಲು ಗಂಡು ಪಾಪು ಥರ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಈ ಒಂಥರ ಕುರ್ತಿ ಡಿಸೈನು ಮತ್ತು ಇದೆಲ್ಲ ಸಖತ್ ಇಷ್ಟ ಆಯಿತು. ಸೊ ನಾನೇ ಫಿಕ್ಸ್ ಮಾಡಿಬಿಟ್ಟೆ ಇದನ್ನೇ ಹಾಕ್ಬಿಡೋಣ ಈ ಸರ್ತಿ ಅಂತ ಅಂದ್ಬಿಟ್ಟು ನಮ್ಮ ಬಂಗಾರಿನೇ ಗಂಡು ಪಾಪು ಮಾಡಿಬಿಡೋಣ ಅಂತ. ಹೆಂಗೈತೆ? ಆ್ಯಕ್ಚುಲಿ ಸಕ್ಕದಾಗೈತೆ ಇದು ಡಿಸೈನ್ ಬಂದಿರೋದು. ಸೊ ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ತಗೊಬಿಟ್ಟೆ ಪಟ್ಟತ್ತ. ಫುಲ್ ಸಿಂಪಲ್ಲು, ಪ್ಲೇನು. ಇದು ನಾನೇ ಸೆಲೆಕ್ಟ್ ಮಾಡಿದ್ದು. ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಇಷ್ಟ ಆಗಲಿಲ್ಲ, ಬಟ್ ಅಕ್ಕಂಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ತಗೊಂಡಿದ್ದು ಅವಳಿಗೆ ಅಂತ ಅಂದ್ಬಿಟ್ಟು. ಇದನ್ನ ಅವಳಿಗೆ ಗೊತ್ತಿಲ್ಲ, ನಾನು ತಗೊಳ್ತಾ ಇರೋದು ಇದನ್ನ ಅಂತ ಅಂದ್ಬಿಟ್ಟು. ಬಟ್ ಇದನ್ನ ನಾನು ಕೊಡಿಸ್ತಾ ಇದ್ದೀನಿ, ನಾನು ಕೊಡಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಅಷ್ಟೇ. ಸೊ ಇದನ್ನ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕಿ ನಾನು ಇದನ್ನ ತಗೊಂಡೆ ಗೈಸ್. ಓಕೆ ಗೈಸ್, ಸೊ ಇವತ್ತಿನ ಬ್ಲಾಗು ಇದಿಷ್ಟು. ಎಲ್ಲ ತಗೊಂಡ್ಬಂದು ಎಲ್ಲ ಹಂಚ್ಕೊಂಡು ಕೂತಿದ್ದೀವಿ. ಇನ್ನು ನಮ್ಮ ಅಕ್ಕಂಗೆ ವಿಡಿಯೋ ಕಾಲ್ಗಳೆಲ್ಲ ಮಾಡ್ಬೇಕಂತೆ ಅವ್ರಿಗೆಲ್ಲ ಡ್ರೆಸ್ ತೋರ್ಸೋದಕ್ಕೆ. ಸೊ ಇದಿಷ್ಟು ಮಾಡಿ ಮುಗಿಸಿ ಇವತ್ತಿನ ಕೆಲಸ ಮುಗಿಯುತ್ತೆ. ಸೊ ಮತ್ತೆ ನಾವು ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ಇದೇ ಥರ ಇನ್ನಷ್ಟು ವಿಡಿಯೋಸ್ಗಳು ಬ್ಲಾಗ್ಸ್ಗಳು ಬರ್ತಾ ಇರ್ತವೆ. ಅದನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು.